ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಮಂಡ್ಯದ ನಾಗಮಂಗಲದ ಗಲಭೆ ಬಳಿಕ ಆ ನಾಗಮಂಗಲದ ಬದ್ರಿಕೊಪ್ಪಲು ಜನ ಊರು ಬಿಟ್ಟಿದ್ರು, ಪ್ರಮುಖವಾಗಿ ಯುವಕರು. ಕಾರಣ ಯಾವ ಕ್ಷಣದಲ್ಲಾದ್ರೂ ನಮ್ಮ ಬಂಧನ ಆಗಬಹುದು ಊರಿಗೆ ಹೋದ್ರೆ ಅಂತ. ಹಾಗಾಗಿ ಇನ್ನೂ ಕೂಡ ಯುವಕರು ಊರಿನತ್ತ ಮುಖ ಮಾಡಿಲ್ಲ. ಆದ್ರೆ ನಿನ್ನೆ ಅದೇ ಬದ್ರಿಕೊಪ್ಪಲಿನ ಒಬ್ಬ ಯುವಕ ಕಿರಣ್ ಮೃತಪಟ್ಟಿದ್ದಾರೆ ಬ್ರೈನ್ ಸ್ಟ್ರೋಕ್ನಿಂದ. ಆತನನ್ನ ನೋಡೋದಕ್ಕೆ ಸ್ನೇಹಿತರು ಕೂಡ ಬಂದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕಿರಣ್ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಮೃತನ ಅಂತಿಮ ದರ್ಶನಕ್ಕೆ ಇನ್ನೂ ಕೂಡ ಸ್ನೇಹಿತರು ಊರ ಕಡೆ ಮುಖ ಮಾಡಿಲ್ಲ. ಅಷ್ಟರ ಮಟ್ಟಿಗೆ ಭಯ ಆವರಿಸಿಕೊಂಡಿದೆ ಪೊಲೀಸರದ್ದು. ಸರಿಸುಮಾರು 25ಕ್ಕೂ ಹೆಚ್ಚು ಜನ ಯುವಕರು ಊರು ತೊರೆದಿದ್ದಾರೆ. ಈ ಕಿರಣ್ ಕೂಡ ಊರು ತೊರೆದಿದ್ದ ಬಂಧನದ ಭೀತಿಯಿಂದ. ಊರು ಬಿಟ್ಟು ಹೋದಾಗ್ಲೇ ಆತನಿಗೆ ಬ್ರೈನ್ ಸ್ಟ್ರೋಕ್ ಆಯಿತು. ಆತ ಮೃತಪಟ್ಟ. ಆತನ ಮೃತದೇಹವನ್ನ ಬದ್ರಿಕೊಪ್ಪಲು ಗ್ರಾಮಕ್ಕೆ ತರಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾರಣ ಕೆಲವೇ ಕ್ಷಣಗಳಲ್ಲಿ ಕಿರಣ್ ಅಂತ್ಯ ಸಂಸ್ಕಾರ ನೆರವೇರಿಸ್ತಾರೆ ಕುಟುಂಬಸ್ಥರು. ಆ ಕಿರಣ್ ಮೃತಪಟ್ಟಿದ್ದಾನಲ್ಲ ಯುವಕ, ಆತನ ತಂದೆ ಕೂಡ ಪೊಲೀಸರ ವಶದಲ್ಲಿದ್ರು. ಈಗ ಮಗ ಸಾವಿನ ಸುದ್ದಿ ಕೇಳಿ ಅವರು ವಾಪಸ್ ಬಂದಿದ್ದಾರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗುವುದಕ್ಕೆ. ನೋಡಿ, ಮಗನ ಅಂತ್ಯಕ್ರಿಯೆಗೆ ಜೈಲಿನಿಂದ ಬಂದಿದ್ದಾರೆ ತಂದೆ. ಗಲಭೆ ಕೇಸ್ನಲ್ಲಿ ಜೈಲು ಸೇರಿದ್ರು ಕುಮಾರ್. ಕಿರಣ್ ತಂದೆ ಕುಮಾರ್ ಮಂಡ್ಯದ ಕಾರಾಗೃಹದಿಂದ ಕುಮಾರ್ ಆಗಮಿಸಿದ್ದಾರೆ. ಕಿರಣ್ ಅಂತಿಮ ದರ್ಶನ ಪಡೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಕಿರಣ್ ಕುಟುಂಬಸ್ಥರಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬದ್ರಿಕೊಪ್ಪಲು ಗ್ರಾಮದಲ್ಲಿ ಕಾಕಿ ಕೋಟೆ, ಎಲ್ಲೆಡೆ ಕೂಡ ಪೊಲೀಸರ ಭದ್ರತೆ ಇದೆ. ಈಗಲೂ ಕೂಡ ಜೈಲಿನಿಂದ ಕಿರಣ್ ಮೃತಪಟ್ಟಿದ್ದಾರಲ್ಲ ಕಿರಣ್, ಅವರ ತಂದೆ ಕುಮಾರ್ ಆಗಮಿಸಿದ್ದಾರೆ. ಮಗನ ಮೃತದೇಹ ನೋಡ್ತಾ ಇದ್ದಂತೆ, ಮಗನ ಮುಖ ನೋಡ್ತಾ ಇದ್ದಂತೆ ತಂದೆಯ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಗಲಭೆ ಕೇಸ್ನಲ್ಲಿ ಕುಮಾರ್ ಜೈಲು ಪಾಲಾಗಿದ್ರು. ಮಗನ ಸುದ್ದಿ ಕೇಳಿ, ಮಗನ ಸಾವಿನ ಸುದ್ದಿ ಕೇಳಿ ವಾಪಸ್ ಆಗಿದ್ದಾರೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಒಂದು ಗಲಭೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಈಗಲೂ ಕೂಡ ನೀರವ ಮೌನ. ಆ ಗ್ರಾಮದಲ್ಲಿ ಒಬ್ಬ ಮಗನನ್ನ ಕಳೆದುಕೊಂಡಂತಹ ತಂದೆ ಆಗಮಿಸಿದ್ದಾರೆ ಜೈಲಿನಿಂದ. ಏನಾಗ್ತಾ ಇದೆ ಸ್ಥಳದಲ್ಲಿ? ಶ್ರುತಿ, ಗಣೇಶ ಪ್ರತಿಷ್ಠಾಪನೆ ಮಾಡಿದ್ರೆ ಸಹಜವಾಗಿ ಆ ಊರಿನಲ್ಲಿ ಸಂಭ್ರಮ ಮನೆ ಮಾಡಬೇಕು. ಆದರೆ ಬದ್ರಿಕೊಪ್ಪಲಿನ ಗ್ರಾಮದಲ್ಲಿ ನೀರವ ಮೌನ ಮನೆ ಮಾಡಿದೆ. ಇದೀಗ ಸ್ಮಶಾನ ಮೌನ ಅಂದರೆ ಸೂತಕದ ಛಾಯೆ ಕೂಡ ಈಗ ಸೃಷ್ಟಿಯಾಗಿರುವಂಥದ್ದು. ಕಾರಣ ಏನು, ಬಂಧನದ ಭೀತಿಯಿಂದ ಊರನ್ನು ಬಿಟ್ಟಿದ್ದಂಥ ಕಿರಣ್ ಎಂಬಾತ ಮೃತಪಟ್ಟಿದ್ದಾನೆ. ಆತನ ಅಂತ್ಯ ಸಂಸ್ಕಾರ ಕೆಲವೇ ಕ್ಷಣಗಳಲ್ಲಿ ನಡೀತದೆ. ಇನ್ನು ಇದೇ ಕಿರಣ್ ಗಣೇಶೋತ್ಸವದ ನೇತೃತ್ವವನ್ನು ವಹಿಸಿದ್ದ. ಎಲ್ಲ ರೀತಿಯ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಇವನ ನೇತೃತ್ವದಲ್ಲೇ ಪರ್ಮಿಷನ್ ತೆಗೆದುಕೊಳ್ಳಲಾಗಿತ್ತು. ಏನು ಇವನನ್ನೇ ಒನ್ ಮಾಡಬೇಕು ಅಂತ ಪೊಲೀಸ್ನವ್ರು ಅನ್ಕೊಂಡ್ರು. ಆದರೆ ಬಂಧನ ಅಂದರೆ ಅವತ್ತೊಂದು ದಿವಸ ಗಲಭೆ ಆದ ದಿವಸ ಭಯದಿಂದ ಊರು ಬಿಟ್ಟ ಕಾರಣಕ್ಕಾಗಿ ಮತ್ತೊಬ್ಬನನ್ನು ಒನ್ನನ್ನು ಮಾಡಾಗಿದ್ರು. ಇನ್ನು ಈತ ಏನು ಕಿರಣ್ ಇದ್ದಾನೆ, ಈತನಿಗೆ ಒಂದು ಆತಂಕ ಆಯಿತು. ಜೊತೆಗೆ ನನ್ನಿಂದ ಈ ಊರಿಗೆ ಈ ರೀತಿ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಇಡೀ ಊರಿನವರೆಲ್ಲ ನಮ್ಮ ಊರಿನೆಲ್ಲ ಅಂದರೆ ಊರಿನ ಯುವಕರೆಲ್ಲ ಊರು ಬಿಡುವಂಥ ಪರಿಸ್ಥಿತಿ ಬಂತಲ್ಲ ಅನ್ನೋದು ಒಂದು ಕೊರಗು, ಒಂದು ಚಿಂತೆ ಆತನನ್ನು ಕಾಡ್ತಾ ಇತ್ತು. ಅದೇ ಚಿಂತೆಯಲ್ಲಿ ಆತ ಏನು ಬ್ರೈನ್ ಸ್ಟ್ರೋಕ್ಗೆ ಒಳಗಾಗಿದ್ದ. ಆತ ನೆನ್ನೆ ಮೃತಪಟ್ಟಿದ್ದಾನೆ. ಇನ್ನು ಆತನ ತಂದೆ ಕೂಡ ಗಲಭೆ ಕೇಸ್ನಲ್ಲಿ 17ನೇ ಆರೋಪಿಯಾಗಿ ಜೈಲು ಸೇರಿದ್ರು. ನ್ಯಾಯಾಲಯದ ಅನುಮತಿಯಂತೆ ಇವತ್ತು ಅವರನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಗ್ರಾಮಕ್ಕೆ ಕರ್ಕೊಬರಲಾಗಿತ್ತು. ಜೊತೆಗೆ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಊರು ಬಿಟ್ಟಿರುವಂಥ ಬಹುತೇಕ ಜನ ಯಾರು ಕೂಡ ಇವತ್ತು ಆತನ ಸ್ನೇಹಿತನ ಅಂತ್ಯ ಸಂಸ್ಕಾರ ಕೂಡ ಬರೋದಕ್ಕೆ ಆಗಿಲ್ಲ. ಪೊಲೀಸರ ಭಯದಿಂದ ಅವರು ಇನ್ನೂ ಕೂಡ ಊರಿಗೆ ಮರಳುತ್ತಾ ಇಲ್ಲ. ಅಂದರೆ ಆತನ ಸಾವಿನ ಒಂದು ದುಃಖ ಇನ್ನೊಂದು ಕಡೆ ಆದರೆ, ಮತ್ತೊಂದು ಕಡೆ ಸಾವನ್ನಪ್ಪಿರುವ ತನ್ನ ಸ್ನೇಹಿತನನ್ನು ನೋಡೋದಕ್ಕಾಗಿಲ್ವಲ್ಲ ಅನ್ನೋ ಒಂದು ಚಿಂತೆ, ದುಃಖ ಅವರ ಸ್ನೇಹಿತರಲ್ಲಿ ಆವರಿಸಿರುವಂಥದ್ದು. ಈಗಲೂ ಕೂಡ ಗ್ರಾಮದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಮತ್ತೊಂದೆಡೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಕಿರಣ್ ಅಂತ್ಯ ಸಂಸ್ಕಾರ ಅಂದರೆ ಮೃತದೇಹವನ್ನು ದರ್ಶನ ಮಾಡಿದ್ರು. ಜೊತೆಗೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ಒಂದಷ್ಟು ಆರ್ಥಿಕ ನೆರವನ್ನು ನೀಡಿದ್ರು. ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. ಆ ಕುಟುಂಬ ಮಾತ್ರ ಅಲ್ಲ, ಇಡೀ ಗ್ರಾಮವೇ ಆಕ್ರಂದನದಲ್ಲಿ ಮುಳುಗಿರುವಂಥದ್ದು. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಂದಿರ್ಲಿಲ್ಲ, ಜನ ಬಂದಿದ್ರು ಅಂತಲ್ಲಪ್ಪ. ನೀನ್ ನೋಡಕ್ ಅದಕ್ಕಿಂತ
ಎದಳಪ್ಪ ಒಂದ್ಸಲ ಎಷ್ಟು ಜನ ಸಂಪಾದನೆ ಮಾಡಿದೀಯ. ಒಂದು ದೇಹ 60 ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಂತಹ ಕಿರಾತಕ ಯಾರು ಅನ್ನುವಂತಹ ಪತ್ತೆಗೆ ಒಂದ್ ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರೆ, ಮತ್ತೊಂದು ಕಡೆ ಆ ಮಹಾಲಕ್ಷ್ಮಿ ಮೃತದೇಹವನ್ನ ಅಂದ್ರೆ ತುಂಡು ತುಂಡಾಗಿದ್ದಂತಹ ಆಕೆಯ ದೇಹವನ್ನ ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆ ಪ್ರಕ್ರಿಯೆ ಆರಂಭ ಆಗುತ್ತೆ. ಪ್ರಕ್ರಿಯೆ ಮುಕ್ತಾಯ ಆದ ಬಳಿಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಪ್ರಕ್ರಿಯೆ ಕೂಡ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ತಲೆ ಭಾಗಕ್ಕೆ ಯಾವುದೇ ಹಾನಿಯಾಗಿಲ್ಲ. ರಿಪಬ್ಲಿಕಾಣಗೆ ಶವಾಗಾರದ ಸಿಬ್ಬಂದಿ ಹೇಳಿಕೆ ಕೊಡ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಬಟ್ ತಲೆ ಭಾಗಕ್ಕೆ ಯಾವುದೇ ರೀತಿಯ ಪೆಟ್ಟಾಗಿಲ್ಲ ಅನ್ನುವಂಥದ್ದು ಅಲ್ಲಿನ ಶವಾಗಾರದ ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ ರಿಪಬ್ಲಿಕಾಣಗೆ. ದೇಹ ಮಾತ್ರ ಛಿದ್ರ ಕಾರಣ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ. ಹಾಗಾಗಿ ಈಗ ಮರಣೋತ್ತರ ಪರೀಕ್ಷೆ ಕೂಡ ಅಷ್ಟು ಈಸಿ ಇಲ್ಲ, ಸವಾಲಿದೆ. ಆ ಸವಾಲನ್ನ ಫೇಸ್ ಮಾಡಬೇಕಾಗಿದೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಎಷ್ಟೊತ್ತಿಗೆ ಮರಣೋತ್ತರ ಪರೀಕ್ಷೆ ಆಗಬಹುದು? ಎಷ್ಟೊತ್ತಿಗೆ ಪ್ರಕ್ರಿಯೆ ಆರಂಭ ಆಗುತ್ತೆ? ಏನೆಲ್ಲ ಸವಾಲುಗಳಿದೆ ಅಂತೆ? ಶವಾಗಾರದ ಸಿಬ್ಬಂದಿ ಮಾತನಾಡಿಸಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಶ್ರುತಿ, ಪ್ರಮುಖವಾಗಿ ಮಹಾಲಕ್ಷ್ಮಿ ತುಂಡರಿಸಿದ ಮೃತದೇಹವನ್ನ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಆರಂಭಿಕದಲ್ಲಿ ಶವಾಗಾರದ ಸಿಬ್ಬಂದಿಗಳನ್ನ ಮಾತಾಡಿಸಿದಾಗ ನಮಗೆ 59 ತುಂಡುಗಳು ಸಿಕ್ಕಿದಾವೆ. ತಲೆಭಾಗಕ್ಕೆ ಯಾವುದೇ ಹಾನಿಯಾಗಿಲ್ಲ. ತುಂಬ ಚಿಕ್ಕದಾಗಿ ಬಾಡಿಯನ್ನ ಕಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಹೇಳಿದ್ದಾರೆ. ಇನ್ನು ಫ್ಯಾಮಿಲಿ ಜೊತೆ ಪೊಲೀಸರು ಬಂದು ರಿಕ್ವೆಸ್ಟ್ ಅನ್ನ ಕೊಟ್ಟ ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಡಾಕ್ಟರ್ ದಿಲೀಪ್ ನೇತೃತ್ವದಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪ್ರಮುಖವಾಗಿ ಸಂಜೆ 4 ಗಂಟೆ ನಂತರ ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡಲ್ಲ. ಸೊ ಅದಕ್ಕಿಂತ ಮುಂಚೆ ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದಾಗ ಮಾತ್ರ ಈ ಒಂದು ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭವಾಗುತ್ತೆ. ಪ್ರಮುಖವಾಗಿ ಈ ಪೋಸ್ಟ್ ಮಾರ್ಟಮ್ ಯಾವ ರೀತಿ ಆಗುತ್ತಂತ ಅಂದರೆ, ನಾರ್ಮಲ್ ಸಹಜ ಸಾವು, ಆಕ್ಸಿಡೆಂಟು ಎಲ್ಲವನ್ನೂ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಈಗ 60 ತುಂಡರಿಸಿದ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದಿದೆಯಲ್ಲ, ವೈದ್ಯರ ತಂಡಕ್ಕೆ ಒಂದು ಸವಾಲ್ ಅಂತ ಹೇಳ್ಬೋದು. ಒಂದಿಷ್ಟು ಸಿಟಿ ಸ್ಕ್ಯಾನ್ ಸೇರಿದಂತೆ ಸ್ಕ್ಯಾನಿಂಗ್ ಕೂಡ ಆಗುತ್ತೆ. ಪ್ರಮುಖವಾಗಿ ತುಂಡರಿಸಿದ ದೇಹಗಳನ್ನು ನಂಬರಿಂಗ್ ಮಾಡಲಾಗುತ್ತೆ. ಎಷ್ಟು ಭಾಗಗಳಿವೆ, ಎಷ್ಟು ತುಂಡಾಗಿ ಕತ್ತರಿಸಲಾಗಿದೆ, ಇದನ್ನೆಲ್ಲವೂ ನಂಬರಿಂಗ್ ಮಾಡಲಾಗುತ್ತೆ. ಅದಾದ ಬಳಿಕ ರೀಅಸೆಂಬಲ್ ಮಾಡಲಾಗುತ್ತೆ. ಪ್ರಮುಖವಾಗಿ ರೀಅಸೆಂಬಲ್ ಮಾಡುವ ಉದ್ದೇಶ ಅಂದರೆ, ದೇಹದ ಯಾವ ಭಾಗ ಮಿಸ್ ಆಗಿದೆ ಅಂದರೆ 60 ಮಾಹಿತಿ ಪ್ರಕಾರ 60 ತುಂಡಾಗಿರುವಂತಹ ದೇಹದಲ್ಲಿ ಯಾವ ಭಾಗ ಮಿಸ್ ಆಗಿದೆ ಅಂತ ನೋಟಿಸ್ ಮಾಡಲಾಗುತ್ತೆ. ಅದಾದ ಬಳಿಕ ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭವಾಗುತ್ತೆ. ಇದೆಲ್ಲವೂ ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭ ಆದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗುತ್ತೆ. ಪ್ರಮುಖವಾಗಿ 10 ಗಂಟೆ ನಂತರ ಒಂದು ಪೋಸ್ಟ್ ಮಾರ್ಟಮ್ ಕಾರ್ಯ ಆರಂಭ ಆಗುತ್ತೆ ಅಂತ ಶವಾಗಾರದ ಸಿಬ್ಬಂದಿಗಳು ಹೇಳಿದರು.